ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ, ಯಾರೆಲ್ಲ ಈ ವರ್ಷ KRTT 2025ಕ್ಕೆ ಪರೀಕ್ಷೆಗೆ ಹಾಜರಾಗ್ತಾ ಇದ್ದೀರಿ ಅಥವಾ ಯಾರೆಲ್ಲ ನಿಮ್ಮ ಸ್ಕೋರನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮತ್ತೆ ಪರೀಕ್ಷೆನ ಕಟ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸ್ನೇಹಿತರೆ, ಈ KRTT 2024ರಲ್ಲಿ ನಡೆದಿರ್ತಕ್ಕಂಥ ಇವೆಂಟ್ಸ್ಗಳನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಯಾಕೆಂದರೆ ಕಳೆದ ವರ್ಷ CSE ಅವರು ಏನು ಮಾಡಿದ್ರಂದರೆ 2024ರ ನೋಟಿಫಿಕೇಷನನ್ನು ಕೊಟ್ಟಿದ್ದರು. ಆಮೇಲೆ ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಏನು ಮಾಡಿದರು, 15/4/2024ರಿಂದ 15/5/2024ರವರೆಗೆ ಅವಕಾಶವನ್ನು ಕೊಟ್ಟಿದ್ದರು. ಸೊ ನಿಮ್ಮ ಪರೀಕ್ಷೆಗಳು ಜೂನ್ 30ಕ್ಕೆ ಏನಾಗಿತ್ತಪ್ಪ ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪರೀಕ್ಷೆಗಳನ್ನು CSE ಅವರು ನಡೆಸಿದರು. ಸೊ ಬಹುಶಃ ಇವತ್ತು 24 ಏಪ್ರಿಲ್ ಇದೆ. ಸೊ ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ. ನಾನೇನು ಹೇಳೋದಂದರೆ ಮೇ 2 ಅಥವಾ 3ನೇ ವಾರದಲ್ಲಿ ಸೊ ನಿಮ್ಮ ಇವೆಂಟ್ ಏನಾಗ್ಬೋದು, ಸ್ಟಾರ್ಟ್ ಆಗ್ಬೋದು ಮುಂದಿನ ತಿಂಗಳಿನಲ್ಲಿ. ಇಟ್ ಮೀನ್ಸ್ ಮೇ 2 ಮತ್ತು 3 ವಾರದಲ್ಲಿ ಖಂಡಿತವಾಗಿ KRTTಯ ನೋಟಿಫಿಕೇಷನ್ ಬರೋ ಸಾಧ್ಯತೆ ದಟ್ಟವಾಗಿದೆ. ಇದೇ ತಿಂಗಳು ಬಂದರೂ ಬರ್ಬೋದು, ಏನು ಅಚ್ಚರಿಲ್ಲ. ಬಟ್ ಈ ತಿಂಗಳಿನಿಂದ ಹಿಡಿದು ಲಾಸ್ಟ್ ಫೆಬ್ರವರಿ 2nd to 3rd ವೀಕ್ವರೆಗೂ ಕೂಡ ಖಂಡಿತವಾಗಿ ನೆಕ್ಸ್ಟ್ ಮಂತಲ್ಲಿ ಕೂಡ ನಿಮಗೆ KRTT ನೋಟಿಫಿಕೇಷನ್ ಸಿಗ್ತದೆ. ಸೊ ನಿಮ್ಮ ಎಕ್ಸಾಮ್ಗಳು ಜುಲೈನಲ್ಲಿ ನಡಿಬೋದು. ಏಕೆಂದರೆ ಈಗಾಗಲೇ ಭಾಳಷ್ಟು SSLC, PUC ಬೇರೆ ಬೇರೆ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳ ಇರೋದ್ರಿಂದ ಸೊ ಖಂಡಿತವಾಗಿ ದಿನಾಂಕಗಳನ್ನು ನೋಡಿ CSE ಅವ್ರು ಏನು ಮಾಡ್ತಾರೆ ಅದನ್ನು ಫಿಕ್ಸ್ ಮಾಡ್ತಾರೆ. ಬಟ್ ನಾನು ಹೇಳೋದಂದರೆ ಈ ತಿಂಗಳಿನಿಂದ ಅಂದರೆ ಇಟ್ ಮೀನ್ಸ್ ಏಪ್ರಿಲ್ ಇದೆ. ಸೊ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿಯಲ್ಲಿ ಮೇಯಲ್ಲಿ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ KRTT 2025ರ ಅಧಿಸೂಚನೆ ನೋಡಲಿಕ್ಕೆ ಸಿಗ್ತದೆ. ಸೊ ಯಾರೆಲ್ಲ ಪರೀಕ್ಷೆಗಾಗಿ ತಯಾರಿಯನ್ನು ಮಾಡ್ತಾಯಿದ್ದೀರಿ, ಸೊ ಖಂಡಿತವಾಗಿ ಸ್ವಲ್ಪ ನಿಮ್ಮ ತಯಾರಿಯನ್ನು ಚುರುಕಾಗಿರಲಿ. ಏಕೆಂದರೆ ಬೇಗನೆ ನೋಟಿಫಿಕೇಷನ್ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸೊ ಸ್ವಲ್ಪ ನೀವುಗಳು ಕೂಡ ಏನು ಮಾಡ್ಬೋದು, ನಮ್ಮ ಇಲಾಖೆಯ ವೆಬ್ಸೈಟ್ ಇದೆ http://schooleducation.karnataka.gov.in ಸೊ ತಾವುಗಳು ಹೋಗಿ CSLಲ್ಲಿ ಐಕಾನಲ್ಲಿ ಹೋಗಿ ಇದನ್ನು ತಾವೇನು ಮಾಡ್ಬೋದು, ಅಪ್ಡೇಟ್ಸ್ಗಳನ್ನು ನೋಡ್ತಾ ಇರ್ಬೋದು. ಬಟ್ ಯಾರು ಯಾವೆಲ್ಲ ಪರೀಕ್ಷೆಗಳಿಗೆ ಅರ್ಹರಾಗಿದ್ದೀರಿ ಅನ್ನೋದನ್ನು ಕೂಡ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೀನಿ. ಸೊ ಲಾಸ್ಟ್ ಇಯರ್ ಎಕ್ಸಾಮ್ ಫೀ ಎಷ್ಟಿತ್ತಪ್ಪ ಅಂದರೆ ಪೇಪರ್ 1 ಅಥವಾ 2ಗೆ 700 ಮಾತ್ರ ಇತ್ತು. ಸಾಮಾನ್ಯ ವರ್ಗ 2A 2B 3A 3B ದವರಿಗೆ. ಆಮೇಲೆ SC ST ಕ್ಯಾಟಗರಿ 1 ಅವರಿಗೆ 350 ಇತ್ತು. ಕೇವಲ ಒಂದು ಪೇಪರ್ ಇದ್ದರೆ 700 350 ಬೋತ್ ಪೇಪರ್. ಇಟ್ ಮೀನ್ಸ್ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ತೆಗೆದುಕೊಂಡಿದ್ರೆ ಸಾಮಾನ್ಯ ವರ್ಗ 2A 2B 3A 3B ದವರಿಗೆ 1000, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗದವರಿಗೆ 500 ರೂಪಾಯಿಗಳನ್ನು ಏನು ಮಾಡಿದರು, ಇಟ್ಟಿದ್ರು. ಸೊ ವಿಶೇಷವಾಗಿ ವಿಕಲಚೇತನ ಮತ್ತು ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸಹಿತ ಆನ್ಲೈನಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು. ಪರೀಕ್ಷೆಗಳು ಬಂದುಬಿಟ್ಟು ಆಲ್ಮೋಸ್ಟ್ ಫಸ್ಟ್ ಪೇಪರ್ ಮಾರ್ನಿಂಗ್ 9:30ರಿಂದ 12 ಗಂಟೆವರೆಗೆ ಇರ್ತದೆ. ಪೇಪರ್ 2 ಏನಾಗಿರ್ತದಪ್ಪ ಅಂದ್ರೆ 2ರಿಂದ 4:15ವರೆಗೆ ಇರ್ತದೆ. ಟೋಟಲಿ 2 hours 30 minutes ಆಗಿರ್ತದೆ. ಸೊ ಯಾರೆಲ್ಲ ವಿಶೇಷ ಚೇತನ ದಿವ್ಯಾಂಗ ಚೇತನಗಳಿದ್ರಲ್ಲ ಪ್ರತಿ ಗಂಟೆಗೆ 20 ನಿಮಿಷದಂತೆ 50 ನಿಮಿಷದವರೆಗೆ ಹೆಚ್ಚುವರಿಯಾಗಿ ಕೊಡ್ತಾರೆ. ಹಾಗಾದ್ರೆ ಪೇಪರ್ 1ಅನ್ನು ಯಾರೆಲ್ಲ ತೆಗೆದುಕೊಳ್ಬೋದು? ಸೊ ಫಸ್ಟ್ PUC ಆಗಿರಬೇಕು. PUC ಜೊತೆಗೆ DLED ಕೋರ್ಸ್ ಆಗಿರಬೇಕು. ಓಕೆನಾ, DED ಅಥವಾ DLED ಅಂತಾರಲ್ಲ ಅವ್ರು ತೆಗೆದುಕೊಂಡಿರಬೇಕು. ಅಥವಾ PUC ಜೊತೆಗೆ ಮಿನಿಮಮ್ 4 years ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಒಂದು 4 years ಪ್ರೋಗ್ರಾಮ್ ಬರ್ತದೆ. ಅದನ್ನು ಕೂಡ ತಾವೇನು ಮಾಡ್ಬೋದು, ತೆಗೆದುಕೊಂಡ್ರೆ ಪೇಪರ್ 1ಅನ್ನು ಬರಿಬೋದು. ಓಕೆ. ಸೊ ಆಮೇಲೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಕೇಳಿದ್ದಾರೆ. ವಿಶೇಷ ಶಿಕ್ಷಣದ ಸ್ಪೆಷಲ್ ಎಜುಕೇಷನಲ್ಲಿ ಕೇಳಿದ್ದಾರೆ. ಆಮೇಲೆ ಡಿಗ್ರಿಯಾಗಿ 2 ವರ್ಷಗಳ DED ಆದವರು ಕೂಡ ತಾವೇನು ಮಾಡ್ಬೋದು, ತೆಗೆದುಕೊಳ್ಬೋದು. ಆಮೇಲೆ ಡಿಗ್ರಿಯಲ್ಲಿ 50% ಆಗಿರಬೇಕು. BEd ಪದವಿಯಲ್ಲಿ ಹೊಂದಿರುವವರು ಕೂಡ ತಾವೇನು ಮಾಡ್ಬೋದಪ್ಪ ಅಂತಂದರೆ ಪೇಪರ್ 1ಅನ್ನು ತೊಗೋಬೋದು ಅನ್ನೋದನ್ನು ಹೇಳಿದ್ದಾರೆ. ಸೊ ಇದು ಕೂಡ ಸ್ವಲ್ಪ ಇದನ್ನಿದೆ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು 6 to 8 ಯಾರೆಲ್ಲ ಪೇಪರ್ 2 ಬರೀತೀರ ಅವರಿಗೆ ಏನು ಮಾಡಿದಾರಪ್ಪ ಅಂತಂದರೆ ಅವರು ಕೂಡ ಮಾಮೂಲಿ ಪದವಿಯಲ್ಲಿ ಡಿಗ್ರಿ ಆಗಿರಬೇಕು, 50% ಮಾರ್ಕ್ಸು. DLED ಆಗಿರಬೇಕು ಅಥವಾ BEd ಆಗಿರಬೇಕು ಅಥವಾ BEd ಇನ್ ಸ್ಪೆಷಲ್ ಎಜುಕೇಷನ್ ಆಗಿರ್ಬೋದು. 4 years BEd ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೋದು ಅಥವಾ BEd ಅಲ್ಲಿ ಸ್ಪೆಷಲ್ ಎಜುಕೇಷನ್ ಆಗಿರ್ಬೋದು. ಸೊ ಅವರು ಕೂಡ ಏನು ಮಾಡ್ಬೋದು, ತೆಗೆದುಕೊಳ್ಬೋದು ಅಂತೇಳಿದ್ದಾರೆ. ಆಮೇಲೆ ಏನು 50% ಸ್ಕೋರ್ ಇದೆಯಲ್ಲ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ವಿಶೇಷ ಚೇತನ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ 5% ಏನು ಮಾಡಿದ್ದಾರೆ, ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಆಮೇಲೆ ತಾವುಗಳು ಏನು ಮಾಡ್ಬೋದು ಅಂತಂದರೆ ಮೇಲ್ಕಾಣಿಸಿದ ಕನಿಷ್ಠ ವಿದ್ಯಾರ್ಥಿಗಳು ಭಾಷೆ, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಅನ್ವಯಿಸ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಪೇಪರ್ 1 ಯಾರಿಗಿರ್ತದೆ, 1ರಿಂದ 5ನೇ ತರಗತಿಯ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿರ್ತದೆ. ಪೇಪರ್ 2 ಯಾರಿಗಿರ್ತದೆ, 6ರಿಂದ 8ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿಯೇ ಇರ್ತದೆ. ಸೊ ಟೋಟಲಿ ಈ KRTTಯಲ್ಲಿ ನಿಮಗೆ ಗೊತ್ತಿರಲಿ 150 ಮಾರ್ಕ್ಸ್ ಇರ್ತದೆ. ಸೊ 150 ಕ್ವಶನ್ಸ್ ಇರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್.
ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕಿಂಗ್ಗಳನ್ನು ಇಟ್ಟಿಲ್ಲ. ಸೊ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೊಡ್ಬೋದು. ಹಾಗಾದರೆ ಪೇಪರ್ 1ನಲ್ಲಿ ಯಾವೆಲ್ಲ ವಿಷಯಗಳು ಇರ್ತವೆ? ಸೊ ಭಾಷೆ 1 ಕಡ್ಡಾಯ, ಭಾಷೆ 2 ಕಡ್ಡಾಯ. ಸೊ ಎನಿ ಒನ್ ಲ್ಯಾಂಗ್ವೇಜನ್ನು ತೊಗೊಳ್ಬೋದು. ಸೊ ನೀವು ಕನ್ನಡ ಇಂಗ್ಲೀಷ್ ತೊಗೋಬೋದು, ಕನ್ನಡ ಹಿಂದಿ ತೊಗೋಬೋದು, ಇಂಗ್ಲೀಷ್ ಹಿಂದಿ ತೊಗೋಬೋದು, ಯುವರ್ ಚಾಯ್ಸು. ಭಾಷೆ 1 ಭಾಷೆ 2 ಅಲ್ಲಿ 30 ಪ್ರಶ್ನೆ 30 ಅಂಕಗಳಿರ್ತವೆ. 1ನೇ ಭಾಷೆಗೆ 30, 2ನೇ ಭಾಷೆಗೆ 30, ಸೈಕಾಲಜಿಯಲ್ಲಿ 30 ಇರ್ತದೆ, ಗಣಿತ 30 ಇರ್ತದೆ, ಪರಿಸರ ಅಧ್ಯಯನ 30 ಇರ್ತದೆ, ಸಮಾಜ ವಿಜ್ಞಾನ 60 ಇರ್ತದೆ. ಓಕೆನಾ? ಇದು ಪೇಪರ್ 1ದವ್ರಿಗೆ ಆಯಿತು. ಇನ್ನು ಪೇಪರ್ 2ದಲ್ಲಿ ನೋಡಬೇಕಾದ್ರೆ ಸೇಮ್ ಆಗಿರ್ತಕ್ಕಂಥದ್ದು ಅಲ್ಲಿ ಮೆಥಡ್ ಇರ್ತದೆ. ಯಾರಿಗೆ ಒಂದು SS ಇರ್ತದೆ ಅಥವಾ ಮತ್ತು ಮ್ಯಾಥ್ಸ್ ಆರ್ ಸೈನ್ಸ್ ಇರ್ತದೆ. ಅಲ್ಲಿ ಸಬ್ಜೆಕ್ಟ್ ವೈಸ್ ಏನಿರ್ತಾವೆ 60 ಆಗಿರ್ತಾವೆ. ಸೊ ಎಲ್ಲ ಸೇಮ್ ಇದು. ಭಾಷೆ 1 30, ಭಾಷೆ 2 30, ಸೈಕಾಲಜಿ 30, ಎರಡೂ ಪೇಪರ್ದವರಿಗೆ 90 ಮಾರ್ಕ್ಸ್ ಸೇಮ್. ಬಟ್ ಪೇಪರ್ 2ದಲ್ಲಿ SS ಅನ್ನು ಯಾರೆಲ್ಲ ಆಪ್ಷನಲ್ ಆಗಿ ತೊಗೊಂಡಿದ್ದೀರಿ ಅವ್ರಿಗೆ SS 60 ಇರ್ತವೆ. ಮ್ಯಾಥ್ಸ್ ಸೈನ್ಸಲ್ಲಿ ಯಾರೆಲ್ಲ ಆಪ್ಷನಲ್ ತೊಗೊಂಡಿದ್ರೆ ಅವ್ರಿಗೆ 60 ಏನಾಗಿರ್ತಾವಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಇಷ್ಟೇ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದಿತ್ತು. ಸೊ KRTTಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು, ನೋಟ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ವಾಟ್ಸಪ್ ಚಾನಲ್ ಅದ, ಅವುಗಳಿಗೆ ಜಾಯ್ನ್ ಆಗಿ ಖಂಡಿತವಾಗಿ KRTTಗೆ ನಡೆಸ್ತಕ್ಕಂಥ ಕ್ಲಾಸಸ್ಗಳನ್ನು ನಾವು ನಿಮಗೆ ಹೇಳಿಕೊಡ್ತೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. KRTT ನೋಟಿಫಿಕೇಷನ್ ಮೇ ಒಳಗಾದರೂ ಕೂಡ ಖಂಡಿತವಾಗಿ ಬಂದು ಜುಲೈನಲ್ಲಿ ಪರೀಕ್ಷೆಗಳು ಆಗ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.